ಇನ್ನು ಕೆಎಸ್ ಈಶ್ವರಪ್ಪ ಹಾಗೂ ಸುಕುಮಾರ್ ಶೆಟ್ಟಿ ವಿರುದ್ಧ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಸುಕುಮಾರ್ ಶೆಟ್ಟಿ ಗುಡುಗಿದ್ದಾರೆ. ಬಿಜೆಪಿಯನ್ನ ತಡೆಯುವ ಶಕ್ತಿ ಮತದಾರರಿಗೆ ಮಾತ್ರ ಇದೆ. ಜನರ ಪ್ರೀತಿಯನ್ನು ತಡೆಯುವ ಶಕ್ತಿ XYZಗೆ ಇಲ್ಲ. ಕೊಲ್ಲೂರು ತಾಯಿ ಆಶೀರ್ವಾದ ಮತದಾರರ ಬಂಧುಗಳ ಪ್ರೀತಿ ಮುಖ್ಯ. ಜನರ ಮತ MLA ಮಾಡ್ತಾ ಇದೆ. MP ಮಾಡುತ್ತೆ. ಪಿತ್ತ ನೆತ್ತಿಗೇರಿದ್ರೆ ಮನೆಯಲ್ಲಿ ಕುಳಿತುಕೊಳ್ಳಬೇಕಾಗತ್ತೆ. 3 ವಾರದ ಕೆಳಗೆ ರಾಘು 5 ಲಕ್ಷದಲ್ಲಿ ಗೆಲ್ಲಬೇಕು ಅಂತ ಈಶ್ವರಪ್ಪನ ಭಾಷಣ ಮಾಡಿದ್ರು. ಈಗ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಶಿವಮೊಗ್ಗ ಲೋಕಸಭಾ ಚುನಾವಣಾ ಪ್ರಚಾರ ಮುಂದುವರೆದಿದೆ. BY ರಾಘವೇಂದ್ರ ಅವರು ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಮತಬೇಟೆಯನ್ನು ಮುಂದುವರಿಸಿದ್ದಾರೆ. ಸರ್, ಇವತ್ತೊಂದು 10-15 ಸಾವಿರ ನಾರಿ ಶಕ್ತಿ ಸಮಾವೇಶದಲ್ಲೆಲ್ಲ ಮಹಿಳೆಯರೇ ಇದ್ದರು. ಅಂದರೆ ಒಂದು ರಾಜ್ಯ ಮಟ್ಟದ ಸಮಾವೇಶದ ಅಷ್ಟು ಸಂಖ್ಯೆ ಇಲ್ಲಿತ್ತು ಅನ್ನುವಂಥದ್ದು. ಅಷ್ಟು ಬೆಂಬಲ ನಿಮಗೆ ಸಿಕ್ಕಿದೆಯಾ ಹೇಗೆ ಅಂತ? ನಾವು ಕೂಡ ನಿರೀಕ್ಷೆನ ಮಾಡಿದ್ದಿಲ್ಲ. ಇವತ್ತು ಇಂಥ ಬಿಸಿಲಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬರ್ತಾರೋ ಇಲ್ಲ ಅಂತ ಪ್ರಶ್ನೆ ಇತ್ತು. ಆದರೆ ಇವತ್ತು ಪೆಂಡಲ್ ಆಗಿದ್ದು ಕೂಡ ಕಮ್ಮಿಯಾಗಿ ದಾಟಿಂದ ಬಿಸಿಲಲ್ಲೂ ಕೂಡ ನಮ್ಮ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದ ಫಲ ಇದು. ನಮ್ಮ ಕೊಲ್ಲೂರು ಮೂಕಾಂಬಿಕಾ ಒಂದು ಸನ್ನಿಧಾನದಲ್ಲಿ ಬೈಂದು ಕ್ಷೇತ್ರವನ್ನು ಸೇವೆ ಮಾಡುವಂಥ ಒಂದು ಯೋಗ ಸಿಕ್ಕಿದೆ. ಆ ತಾಯಿಂದರ ಪ್ರೀತಿ ಸಿಕ್ಕಿದೆ. ಆ ಪ್ರೀತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಏನಾಗಬೇಕು ಅದಕ್ಕೆ ನಾನು ಗಮನ ಕೊಡ್ತೀನಿ. ಆದರೆ ಈ ಸಮಾವೇಶದಲ್ಲಿ ನಮ್ಗೆ ಕಂಡಂಥ ಆಕ್ರೋಶ ಚುನಾವಣಾ ಪೂರ್ವದಲ್ಲಿ ಅವ್ರು ಹೇಳಿದಂಥ ಗ್ಯಾರಂಟಿಯ ವಿಚಾರಗಳು, ಚುನಾವಣೆ ನಂತರ ಯಾವ ರೀತಿ ಬೆಲೆ ಏರಿಕೆ ಮಾಡುವಂಥ ಮುಖಾಂತರ, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮುದ್ರಾಂಕ ಶುಲ್ಕವನ್ನು ಹೆಚ್ಚಿಗೆ ಮಾಡುವಂಥ ಮುಖಾಂತರ, ಮದ್ಯದ ತೆರಿಗೆಯನ್ನು ಅಬಕಾರಿ ಶುಲ್ಕವನ್ನು ಹೆಚ್ಚಿಗೆ ಮಾಡುವ ಮುಖಾಂತರ ಬಡವರು ಜೋಬಿಂದನೇ ಕಿತ್ಕೊಂಡು ಇವತ್ತು ನಮಗೆ ವಾಪಸ್ ಏನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ನಿರುದ್ಯೋಗ ಭತ್ಯೆ ದೇಶದಲ್ಲಿ ರಾಜ್ಯದಲ್ಲಿ ಕೇವಲ 1-1.5 ಲಕ್ಷ ಜನರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಚುನಾವಣೆ ಪೂರ್ವದಲ್ಲಿ ಅವ್ರು ಹೇಳ್ಕೊಂಡಿದ್ರು ಎಲ್ಲ ಪದವೀಧರು ಕೂಡ ನಿರುದ್ಯೋಗಿ ಭತ್ಯೆಯನ್ನು ಕೊಡ್ತೀವಿ ಅಂತೇಳಿ. ಆದರೆ ಇವತ್ತು ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಆ ಸರ್ಕಾರದ ಬಗ್ಗೆ ವಿಶ್ವಾಸವನ್ನೇ ಇವತ್ತು ನಮ್ಮ ಜನ ಕಳ್ಕೊಂಡಿದ್ದಾರೆ. ಮತ್ತು ಎರಡನೇದು ಅತ್ಯಂತ ನಕ್ಪಾಟ್ಲಿನ ಸಂಗತಿ ಅಂದರೆ ನಮ್ಮ ಹೆಣ್ಣುಮಕ್ಕಳಿಗೆ ಎಲ್ಲ ಹೆಣ್ಮಕ್ಳು ಕೂಡ 1 ಲಕ್ಷ ರೂಪಾಯಿನ ನಾವು ಕೊಡ್ತೀವಿ ಅಂಥೇಳಿ ನಿನ್ನೆಯಿಂದ ಅವರು ಡ್ರಾಮಾ ಕಂಪ್ನಿ ಶುರುವಾಗಿದೆ. ಅದ್ರ ಪ್ರಕಾರ ನಮ್ಮ ದೇಶದಲ್ಲಿರುವಂಥ 60 ಕೋಟಿ ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ ಕೊಡಬೇಕು ಅಂದ್ರೂ ಕೂಡ 60 ಲಕ್ಷ ಕೋಟಿ ಆಗುತ್ತೆ. ಹಾಗಾಗಿ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಕೊಟ್ಟರು ಕೂಡ 32 ಲಕ್ಷ ಕೋಟಿ ಬೇಕು. ನಮ್ಮ ದೇಶ ಬಜೆಟೇ 45 ಲಕ್ಷ ಕೋಟಿ. ಈ ರೀತಿ ಸುಳ್ಳನ್ನು ಹೇಳ್ಕೊಂಡೇನು ಹೊರಟಿದ್ದಾರೆ. ಇದು ನಮ್ಮ ಹಳ್ಳಿಲಿರುವಂಥ ಒಬ್ಬಳು ಸಾಮಾನ್ಯ ಹೆಣ್ಮಕ್ಳು ಕೂಡ ಇದು ಚಿಂತನೆ ಗೊತ್ತಾಗತ್ತೆ. ಈ ರೀತಿ ಮೋಸ ಮಾಡುವಂಥ ಒಂದು ಪ್ರಕ್ರಿಯೆ ಈ ಒಂದು ಅವರ ಮ್ಯಾನಿಫೆಸ್ಟೋ ಏನಿದೆ ಅದಕ್ಕೂ ಕೂಡ ಆಕ್ರೋಶ ಕೇಳಿಬಂದಿದ್ದು ನಮಗೆ ಆಶ್ಚರ್ಯ. ಇವತ್ತಿನ ಮಹಿಳಾ ಸಮಾವೇಶದಲ್ಲಿ ಲೀಡ್ ಬಗ್ಗೆ ಚರ್ಚೆ ಆಗ್ತಿತ್ತು. ರಾಘವೇಂದ್ರ ಅವರಿಗೆ 3 ಲಕ್ಷ ಲೀಡ್ ಅನ್ನುವಂಥದ್ದು. ಆದರೆ ಬೈಂದೂರು ಕ್ಷೇತ್ರದಲ್ಲೇ 1 ಲಕ್ಷ ಲೀಡ್ ಕೊಡಿಸ್ತೇವೆ ಅಂತೇಳಿ ಶಾಸಕ ಗಂಟಿಹೊಳಿ ಅವರು ಹೊರಟಿದ್ದಾರೆ. ಹಾಗಾಗಿ ಲೀಡ್ ಜಾಸ್ತಿ ಆಗ್ತದೆ ಶಿವಮೊಗ್ಗದಲ್ಲಿ ಹೇಗೆ? ನಮ್ಮ ಬೈಂದೂರು ಕ್ಷೇತ್ರ, ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರ ಒಂದು ಮನಸ್ಸಿನ ವೈಶಾಲತೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅವರು ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸತಿ ಮತವನ್ನು ಮೋದಿಜಿಯವರಿಗೋಸ್ಕರ, ರಾಷ್ಟ್ರದ ಹಿತಕ್ಕೋಸ್ಕರ ಕೊಡ್ತಾನೆ. ನಂಗೆ ವಿಶ್ವಾಸ ಇದೆ. ಇವತ್ತು JDS ಕೂಡ ನಮಗೆ ಬೆಂಬಲ ಕೊಟ್ಟಿರೋದು ಒಂದು ಆನೆ ಬಲ ಬಂದಂಗೆ ಆಗಿದೆ. ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ 2 ಶಾಸಕರಿದ್ದಾರೆ. ಒಬ್ಬರು ನಮ್ಮ ಶಾರದಾ ಪೂರ್ನಾಯ್ಕು, ನಮ್ಮ ಗೌರವಾನ್ವಿತ ಸೋದರಿ ಶಾರದಾ ಅಪ್ಪಾಜಿಗೌಡರು 1-2 ಸಾವಿರ ವೋಟರ್ ಸೋತಿರ್ಬೋದು. ಆದರೆ ಒಬ್ಬ ಶಾಸಕರಿರುವಂಥ ಗೌರವನ ಉಳಿಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲೂ ಮೊನ್ನೆ ಗೌರವಾನ್ವಿತ ಕುಮಾರಸ್ವಾಮಿಗಳು ಕೂಡ ಬಂದು ಕೈ ಮುಗಿದು ವಿನಂತಿ ಮಾಡ್ಕೊಂಡಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಒಂದು ಒಳ್ಳೆಯ ಅಂತರದಲ್ಲಿ ಗೆಲ್ಬೋದು ಅಂತ ನಂಗೆ ವಿಶ್ವಾಸ ಇದೆ. 1 ಲಕ್ಷದ ಟಾರ್ಗೆಟ್. ಅದರ ಜೊತೆಗೆ ಈಶ್ವರಪ್ಪನವರ ತಡೆ. ಕಳೆದ ಬಾರಿ MLA ಆಗಿದ್ದಂತಹ ಶೆಟ್ಟು ಹೇಳ್ತಾರೆ, ನಾನು 10,000 ಕೂಡ ಲೀಡ್ ಕೊಡಲಿಕ್ಕೆ ಬಿಡೋದಿಲ್ಲ, ಎಲ್ಲ ತಡಿತೇನೆ ಅಂತೇಳಿ. ತಡೆಯುವಂಥ ಶಕ್ತಿ ಅದು ಮತದಾರರಿಗಿದೆ ಹೊರತು ಇನ್ನೊಬ್ಬ XYZಗೆ ಯಾರಿಗೂ ಇಲ್ಲ. ಕೊಲ್ಲೂರು ತಾಯಿಯ ಆಶೀರ್ವಾದದಿಂದ ನಮ್ಮ ಪ್ರಜಾಪ್ರಭುತ್ವ ಮತದಾರ ಬಂಧುಗಳು ಆ ಒಂದು ಓಟು MLAನೂ ಕೂಡ ಮಾಡುತ್ತೆ, MPನೂ ಕೂಡ ಮಾಡುತ್ತೆ. ಪಿತ್ತ ನೆತ್ತಿಗೇರಿದಾಗ ಮನೇಲಿ ಕೂತ್ಕೊ ಅಂಥೇಳಿ ಕೂರಿಸೋಂಥ ಶಕ್ತಿನೂ ಕೂಡ ಆ ತಾಯಿಗೆ ಆ ಒಂದು ಓಟಿಗಿದೆ. ಹಾಗಾಗಿ ಆ ಮತದಾರರ ಒಂದು ಹಕ್ಕೇನಿದೆ, ನಾನಾಗಲಿ ಇನ್ನೊಬ್ಬ ಯಾವ ಅಪ್ಪನೂ ಕೂಡ ಅದಕ್ಕೆ ಪ್ರಶ್ನೆ ಇಲ್ಲ. ಅದು ಹಾಗಾಗಿ ಅದನ್ನು ಮತದಾರ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈಶ್ವರಪ್ಪನವರು ಭಾಳ ಮತ ಕಸ್ಕೊಳ್ತಾರೆ. ಇದು ಹಿಂದುತ್ವದ ಬೆಲ್ಟ್ ಅಂತ ಹೇಳ್ತಿದ್ದಾರೆ. ನಾನು ಹಿಂದೂ ಅಂತ. ಈಗ ಹಿಂದುತ್ವ ಅಂತಷ್ಟೇ ಅದಕ್ಕಿಂತ ಒಂದು ರಾಜಕೀಯ ಪಕ್ಷ ಅಂದರೆ ಅದು BJP. ಹಿಂದುತ್ವ ಅಂತ ಸನ್ಮಾನಿಸಿದ ಮೋದಿಜಿಯವರು. ಹಾಗಾಗಿ BJPಯ ಅಧಿಕೃತ ಒಬ್ಬ ಅಭ್ಯರ್ಥಿಯಾಗಿ ಇವತ್ತು ನಾನು ಸ್ಪರ್ಧೆ ಮಾಡಿದಾಗ ಜನ ನನ್ನ ಕಡೆ ನೋಡ್ತಾರೆ ಹೊತ್ತು ಇನ್ನೊಬ್ಬನ ಕೇವಲ ಇದೇ 3 ವಾರದ ಕೆಳಗೆ ರಾಘು 5 ಲಕ್ಷ ಲೀಡಲ್ಲಿ ಗೆಲ್ಲಬೇಕಂತ ಭಾಷಣ ಮಾಡಿದಂಥ ಮುಖಂಡರುಗಳು ಇವತ್ತು ಕುಟುಂಬ, ಹಿಂದುತ್ವ, ಇವತ್ತು ಅವ್ರ ಮಗನಿಗೆ ಅವಕಾಶಗಳು ಸಿಕ್ಬಿಟ್ಟಿದ್ರೆ ಪಾಪ ಕುಟುಂಬದ ವಿಚಾರ ಬರ್ತಿದ್ದಿಲ್ಲ. ಇವತ್ತು ಮಗನಿಗೆ ಸಿಗಲಿಲ್ಲದಕ್ಕೆ ಇವತ್ತು ಯಡಿಯೂರಪ್ಪನ ಕುಟುಂಬ, ಹಿಂದುತ್ವ, ಇನ್ನೊಂದು ಅಂತೇಳಿ ಈ ಥರ ಹಗುರ ಮಾತಾಡ್ತಿದ್ದಾರೆ. ಆದರೂ ಕೂಡ ಅವ್ರು ಏನೇ ಮಾತಾಡಲ್ಲ ಅದು ನನ್ನ ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ. ಬರೋದಿಂದಲೇ ಮತದಾರರ ಉತ್ತರವನ್ನು ಕೊಡ್ತಾರೆ.
ಇದು ಬಿ ವೈ ರಾಘವೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.